ಸ್ನೇಹಿತರೆ, SN ಸ್ಟಡಿ ಅಕಾಡೆಮಿಗೆ ನಿಮಗೆಲ್ಲರಿಗೂ ಸ್ವಾಗತ. ವಿಜಯನಗರ ಸಾಮ್ರಾಜ್ಯ. ಈ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯಾಗಿದೆ ವಿಶೇಷ ಅಂತ ಹೇಳಬಹುದು. ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಗಿದ್ದು 1336ರಿಂದ 1646ರವರೆಗೂ ವಿಜಯನಗರ ಸಾಮ್ರಾಜ್ಯವನ್ನು ನಾವು ಕಾಣಬಹುದು. ಈ ಸಾಮ್ರಾಜ್ಯವು ಮಹಮ್ಮದೀಯ ದಾಳಿಗಳ ವಿರುದ್ಧ ಹಿಂದೂ ಧರ್ಮ ಮತ್ತು ಸಂಸ್ಕೃತಿಯನ್ನು ರಕ್ಷಿಸುವ ಸಲುವಾಗಿ ಈ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯಾಗಿತ್ತು. ನೋಡಿ ಸ್ನೇಹಿತರೆ, ಈ ವಿಜಯನಗರ ಸಾಮ್ರಾಜ್ಯ ಮಹಮ್ಮದೀಯ ದಾಳಿಗಳ ವಿರುದ್ಧ ಮತ್ತು ಹಿಂದೂ ಧರ್ಮದ ಸಂಸ್ಕೃತಿಯನ್ನು ರಕ್ಷಿಸುವ ಸಲುವಾಗಿ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯಾದ ಒಂದು ವಿಶೇಷತೆಯಾಗಿದೆ ಸ್ನೇಹಿತರೆ. ಇಲ್ಲಿ ಮೂಲ ಅಂತ ಹೇಳ್ಬೋದು. ವಿಜಯನಗರ ಸಾಮ್ರಾಜ್ಯದ ಮೂಲದ ಬಗ್ಗೆ ನಾವು ನೋಡಬೇಕಾದ್ರೆ ತೆಲುಗು ಮೂಲ ಅಂತ ಹೇಳ್ತೀವಿ. ಡಾಕ್ಟರ್ ಎನ್ ವೆಂಕಟರಮಣಯ್ಯನವರು ಮತ್ತು KN ನೀಲಕಂಠ ಶಾಸ್ತ್ರಿ, ಪ್ರೊಫೆಸರ್ ಸೂರ್ಯ ನಾರಾಯಣ ರಾವ್ ಇನ್ನಿತರ ಇತಿಹಾಸ ತಜ್ಞರು ಹೇಳ್ತಾರೆ ಸ್ನೇಹಿತರೆ. ಈ ಸಿದ್ಧಾಂತದ ವಾದಕರಾಗಿದೆ ಇಸಾಮಿ, ಜಿಯಾವುದ್ದೀನ್ ಬರಾಣಿ, ಶಿವೈಲರ್, ಹರಿಹರ, ಬುಕ್ಕರಾಯ ಆಂಧ್ರದಿಂದ ಬಂದವರು. ಅವರು ವಾರಂಗಲಿನ ಕಾಕತೀಯರ ಅರಸ ಪ್ರತಾಪರುದ್ರನ ಆಸ್ಥಾನದಲ್ಲಿ ಸೇನಾಧಿಕಾರಿಗಳಾಗಿದ್ದರೆಂದು ಹೇಳುತ್ತಾರೆ ಸ್ನೇಹಿತರೆ. ಇಲ್ಲಿ ನೋಡಬಹುದು ನೀವು ಕಪಿಲಿ ಮೂಲ ಅಂತ ಹೇಳ್ತಾರೆ. ಇಬಾನ್ ಬಟೂಟ ಪ್ರಕಾರ ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕರ ತಂದೆ ಸಂಗಮ ಆನೆಗುಂದಿಯ ಕಪಿಲಿ ಆಸ್ಥಾನದಲ್ಲಿ ಅವರ ಮಕ್ಕಳೇ ಹರಿಹರ ಮತ್ತು ಬುಕ್ಕ. ಮೊಹಮ್ಮದ್ ಬಿನ್ ತುಘಲಕ್ನ ಸಂಗಮವನ್ನು ಕೊಂದು ಅವರ ಮಕ್ಕಳನ್ನು ದೆಹಲಿಗೆ ಕೊಂಡೊಯ್ದು ತನ್ನ ಪ್ರತಿನಿಧಿಗಳಾಗಿ ಪುನಃ ಕಪಿಲಿಗೆ ಕಳುಹಿಸಿದಾಗಿ ವಿಜಯನಗರ ಸಾಮ್ರಾಜ್ಯ ನಿರ್ಮಿಸಿದರೆಂದು ತಿಳಿಸಲಾಗಿದೆ. ನೋಡಿ, ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಗೆ ಒಂದು ವಿಶೇಷ ಅಂತ ಹೇಳ್ಬೋದು. ಇಲ್ಲಿ ಇಬಾನ್ ಬಟುಟ ಅಂತ ಒಬ್ಬ ಇತಿಹಾಸಕಾರ ಬರ್ತಾನೆ. ಆ ಇತಿಹಾಸಕಾರನ ಪ್ರಕಾರ ಮೊಹಮ್ಮದ್ ಬಿನ್ ತುಘಲಕ್ ಏನ್ ಮಾಡ್ತಾನಪ್ಪ ಅಂದ್ರೆ ಸಂಗಮನನ್ನು ಕೊಂದು, ಅಂದ್ರೆ ಹರಿಹರ ಮತ್ತು ಬುಕ್ಕರಾಯನ ತಂದೆಯಾದ ಸಂಗಮನನ್ನು ಕೊಂದು ಮತ್ತು ಹರಿಹರ ಮತ್ತು ಬುಕ್ಕನನ್ನು ತನ್ನ ಅಂದ್ರೆ ದೆಹಲಿಗೆ ಕರ್ಕೊಂಡೋಗಿ ಅಲ್ಲಿ ಅವರ ಒಂದು ಆಳ್ವಿಕೆಯಲ್ಲಿ ಅವರನ್ನು ತೊಡಗಿಸಿಕೊಂಡಿರ್ತಾನೆ ಸ್ನೇಹಿತರೆ. ಇಲ್ಲಿ ಇನ್ನೊಂದು ಹೇಳ್ಬೋದು, ನಾವು ಕನ್ನಡದ ಮೂಲ ವಿಜಯನಗರ ಅಂತ ಹೇಳ್ಬೋದು. ಈ ವಾದವನ್ನು ಮಂಡಿಸಿದವರು ಖಾದರ್ ಹೆರಾಸ್, BA ಸಾಲಾಥೊರೆ ಮತ್ತು BP ದೇಸಾಯಿ ಅವರು ಹೇಳ್ತಾರೆ. ಹೊಯ್ಸಳ ಸಾಮ್ರಾಜ್ಯದ ಪ್ರಸಿದ್ಧ ಕೊನೆಯ ಅರಸ 3ನೇ ವೀರಬಲ್ಲಾಳನ ಸೋದರಳೆಯನಾದ ಬಲ್ಲಪ್ಪ ದಂಡನಾಯಕನ ಹರಿಹರ ಮತ್ತು ಮಗಳನ್ನು ವಿವಾಹವಾಗಿದ್ದನು. ಅಂದರೆ 3ನೇ ವೀರಬಲ್ಲಾಳನ ಸೋದರಳೆಯನಾದ ಬಲ್ಲಪ್ಪ ದಂಡನಾಯಕನ ಹರಿಹರನು ಮಗಳನ್ನು ವಿವಾಹವಾಗಿದ್ದನು. ಶೃಂಗೇರಿ ಶಾಸನದ ಪ್ರಕಾರ ಹರಿಹರ ವಿದೇಶಿಯರ ದಾಳಿಯನ್ನೇ ಹಿಮ್ಮೆಟ್ಟಿಸಿ ವಿಜಯೋತ್ಸವವನ್ನು ಆಚರಿಸಲು ಶೃಂಗೇರಿ ಭೇಟಿ ನೀಡಿದ್ದನು. ಆಗ ಶೃಂಗೇರಿ ಸ್ವಾಮಿಗಳಾದ ಭಾರತೀರ್ಥರ ಅಂದರೆ ದಾನ ಧರ್ಮ ನೀಡಿದರೆಂದು ತಿಳಿಯುತ್ತದೆ ಸ್ನೇಹಿತರೆ. ಇಲ್ಲಿ ಗಂಗಾದೇವಿ ಬುಕ್ಕನನ್ನು ಕರ್ನಾಟಕದ ಕುಲಕೀರ್ತಿ ಎಂದಿದ್ದಾಳೆ. ನೋಡಿ, ಗಂಗಾದೇವಿ ಬುಕ್ಕನನ್ನು ಏನೆಂದು ಕರೆದರಂತೆ ನೇರವಾಗಿ ಕ್ವಶನ್ ಆಗ್ತದ. ಕರ್ನಾಟಕದ ಕುಲಕೀರ್ತಿ ಎಂದಿದ್ದಾಳೆ. ಪೆರಸ್ತ ವಿಜಯನಗರದ ಅರಸರನ್ನು ಕರ್ನಾಟಕದ ರಾಯರೆಂದೇ ಕರೆದಿದ್ದಾನೆ. ಅಂದರೆ ಇಲ್ಲೊಬ್ಬ ಇತಿಹಾಸಕಾರ ಪೆರಸ್ತ ಎಂಬ ಇತಿಹಾಸಕಾರ ಏನು ಕರೆದಂತಂದ್ರೆ ವಿಜಯನಗರ ಸಾಮ್ರಾಜ್ಯವನ್ನು ಕರ್ನಾಟಕದ ರಾಯರು ಎಂದಿದ್ದಾನೆ. ತೆಲುಗು ಕವಿ ಪೆದ್ದಣ್ಣ ಕೃಷ್ಣದೇವರಾಯನನ್ನು ಕನ್ನಡದ ರಾಜ ರಮಣ ಎಂದಿದ್ದಾನೆ. ನೋಡಿ, ಅಂದರೆ ಪ್ರಸಿದ್ಧವಾದ ತೆಲುಗು ಕವಿ ಪೆದ್ದಣ್ಣ ಕೃಷ್ಣದೇವರಾಯನು ಯಾವ ರೀತಿ ಹೊಳ್ತಾನಪ್ಪ ಅಂದರೆ ಕನ್ನಡ ರಾಜ್ಯ ರಮಣ ಎಂದಿದ್ದಾನೆ. ವಿಜಯನಗರದ ಅರಸರು ತಮ್ಮನ್ನು ಕರ್ನಾಟಕದ ಸಿಂಹಾಸನಾಧೀಶರು ಎಂದು ಕರೆದುಕೊಂಡಿದ್ದಾರೆ. ಸಂಗಮ ಸಹೋದರರು ಆರಾಧ್ಯ ದೇವರು ಬೇಲೂರಿನ ಚೆನ್ನಕೇಶವ ಮತ್ತು ಹಂಪಿಯ ವಿರೂಪಾಕ್ಷ. ಇತರೆ ಭಾಷೆಯ ಶಾಸನಗಳಲ್ಲೂ ಈ ಅರಸರು ಶ್ರೀ ವಿಜಯ ವಿರೂಪಾಕ್ಷ ಎಂದೇ ಸಹಿ ಹಾಕಿದ್ದಾರೆ. ಈ ಮೇಲಿನ ಆಧಾರಗಳನ್ನು ಇವರು ಕನ್ನಡ ಮೂಲದವರೆಂದು ಪುಷ್ಟೀಕರಿಸಲಾಗಿದೆ ಅಂತ ಹೇಳಬಹುದು ಸ್ನೇಹಿತರೆ. ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯಾಗಿದ್ದು ಬಹಳ ವಿಶೇಷ ಸಾಮ್ರಾಜ್ಯ ಅಂತ ಹೇಳಬಹುದು. ಈ ವಿಶೇಷ ಸಾಮ್ರಾಜ್ಯದ ಬಗ್ಗೆ ನಾನು ನಿಮ್ಮೊಂದಿಗೆ ಸವಿಸ್ತಾರವಾಗಿ ಇದರ ಮುಖಾಂತರ ನಾನು ಚರ್ಚೆ ಮಾಡ್ತಿದ್ದೇನೆ. ರಾಜಕೀಯ ಇತಿಹಾಸ ನೋಡಬೇಕು. ವಿಜಯನಗರ ಸಾಮ್ರಾಜ್ಯದ ರಾಜಕೀಯ ಇತಿಹಾಸ ಯಾವ ರೀತಿ ಇತ್ತಪ್ಪ ಅಂದರೆ ಮಹಮ್ಮದೀಯರ ದಾಳಿಗಳ ವಿರುದ್ಧ ಹಿಂದೂ ಧರ್ಮ ಮತ್ತು ಹಿಂದೂ ಧರ್ಮದ ಸಂಸ್ಕೃತಿಯನ್ನು ರಕ್ಷಿಸುವ ಸಲುವಾಗಿ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಗೊಂಡಿತ್ತು. ಈ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯಾಗಿದ್ದು 1336 ಏಪ್ರಿಲ್ 18ರಂದು ಹಕ್ಕ 1ನೇ ಹರಿಹರ ಮತ್ತು ಬುಕ್ಕರಾಯ ಎಂಬ ಸಹೋದರರು
ಗುರು ಅಂದರೆ ಇಲ್ಲಿ ಗುರುಗಳು ವಿಶೇಷ ಅಂದರೆ ವಿದ್ಯಾರಣ್ಯರ ಮಾರ್ಗದರ್ಶನದ ಮೂಲಕ ತುಂಗಾಭದ್ರಾ ನದಿಯ ದಂಡೆ ಮೇಲೆ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆವಾಗಿತ್ತು. ವಿಜಯನಗರ ಸಾಮ್ರಾಜ್ಯದ ಒಂದು ಲಾಂಛನೆ ವರಹ ಅಂತ ಹೇಳ್ಬೋದು. ವಿಜಯನಗರ ಸಾಮ್ರಾಜ್ಯದ ಲಾಂಛನ ವರಹ ಅಂತ ಹೇಳ್ಬೋದು ಸ್ನೇಹಿತರೆ. ಇಲ್ಲಿ ನಾವು ವಿದ್ಯಾರಣ್ಯರ ಬಗ್ಗೆ ನೋಡೋಣ ಬನ್ನಿ. ಇವರು ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆಗೆ ಕಾರಣರಾದ ಗುರುಗಳಂತ ಹೇಳ್ಬೋದು. ಇವರ ಇನ್ನಿತರ ಹೆಸರುಗಳಂದರೆ ಮಾಧವಾಚಾರ್ಯ ಹಾಗೂ ಕಾಶಿ ವಿಲಾಸ ಕ್ರಿಸ್ತಶಕ ಶೃಂಗೇರಿ ಶಾರದಾ ಪೀಠದ ಗುರುಗಳಾಗಿದ್ದರು. ಇವರು ರಚಿಸಿದ ಕೃತಿಗಳೆಂದರೆ ಸರ್ವದರ್ಶನ ಸಂಗ್ರಹ, ರಾಜಕಾಲ ನಿರ್ಣಯ, ಶಂಕರ ವಿಜಯ, ಅನುಭೂತಿ ಪ್ರಕಾಶ, ಪರಾಶರ ಮಾಧವ ವಿಜಯ ಇವರ ಪ್ರಮುಖ ಕೃತಿಗಳಾಗಿದ್ದಾವೆ ಸ್ನೇಹಿತರೆ. ವಿಜಯನಗರ ಸಾಮ್ರಾಜ್ಯದಲ್ಲಿ 4 ರಾಜ್ಯಾಂಶಗಳನ್ನು ನಾವು ಕಾಣಬಹುದು. ಒಂದೊಂದಾಗಿ ನೋಡೋಣ ಬನ್ನಿ. ಒಂದನೇದಂದರೆ ಸಂಗಮ ವಂಶ ಆಳ್ವಿಕೆ ಮಾಡಿದ ಅವಧಿ ಮತ್ತು ಈ ಸಂಗಮ ವಂಶದ ರಾಜಧಾನಿ ಯಾವುದು? ಸಂಗಮ ವಂಶ ಕ್ರಿಸ್ತಶಕ ಶಾಲಿವಾಹನ ಶಕೆ 1336ರಿಂದ ಶಾಲಿವಾಹನ ಶಕೆ 1485ರವರೆಗೆ ವಿಜಯ ಅಂದರೆ ಸಂಗಮ ವಂಶ ಆಳ್ವಿಕೆ ಮಾಡುತ್ತದೆ. ಈ ಸಂಗಮ ವಂಶ ಆಳಿದ ರಾಜ್ಯದ ಅಂದರೆ ಆನೆಗೊಂದಿ, ಹಂಪೆ ಅಂತ ಹೇಳಬಹುದು. ಎರಡನೇ ಮನೆತನ ಸಾಳುವ ವಂಶ ಶಾಲಿವಾಹನ ಶಕೆ 1485ರಿಂದ 1503. ಇದು ಹಂಪಿ. ಇದರ ರಾಜಧಾನಿ ಅಂದರೆ ಹಂಪಿ ಅಂತ ಹೇಳಬಹುದು. ಇದರ ಒಂದು ರಾಜಧಾನಿ ಹಂಪಿ. ತುಳುವ ವಂಶ ಶಾಲಿವಾಹನ ಶಕೆ 1503ರಿಂದ 1565ರವರೆಗೆ ಈ ತುಳುವ ವಂಶವನ್ನು ಆಳ್ವಿಕೆ ಮಾಡುತ್ತದೆ. ಇದರ ರಾಜಧಾನಿ ಹಂಪಿ. ಅರವೀಡ ವಂಶ ಇದು ವಿಜಯನಗರ ಸಾಮ್ರಾಜ್ಯದ ಕೊನೆಯ ಮನೆತನವೇ ಅರವೀಡು ವಂಶ. ಶಾಲಿವಾಹನ ಶಕೆ 1565ರಿಂದ 1646ರವರೆಗೆ ಆಳ್ವಿಕೆ ಮಾಡುತ್ತದೆ. ಕೊನೆಯದಾಗಿ ಅರಸರಂದರೆ ಇದರ ಕೊನೆಯದಾಗಿ ರಾಜಧಾನಿಗಳಂದರೆ ವಿಜಯನಗರ ಸಾಮ್ರಾಜ್ಯದ ಕೊನೆಯ ರಾಜಧಾನಿಗಳಂತ ಹೇಳ್ಬೋದು ಪೆನಗೊಂಡೆ, ಚಂದ್ರಗಿರಿ, ವೆಲ್ಲೂರು ಇವು ವಿಜಯನಗರ ಸಾಮ್ರಾಜ್ಯದ ಕೊನೆಯ ರಾಜಧಾನಿಗಳಾಗಿವೆ ಸ್ನೇಹಿತರೆ. ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಅಂತ ಹೇಳುತ್ತಾ, ಮುಂದಿನ ವಿಜಯನಗರ ಸಾಮ್ರಾಜ್ಯ ಯಾವ ರೀತಿ ಮನೆತನಗಳ ಸ್ಥಾಪನೆ ಆದವು, ಆ ಮನೆತನದ ಪ್ರಮುಖ ರಾಜ್ಯರು ಯಾರು, ಆ ರಾಜ್ಯರ ಆಳ್ವಿಕೆ ಹೇಗಿತ್ತು ಮತ್ತು ಅವರೆಲ್ಲ ಯಾವ ರೀತಿ ಯುದ್ಧಗಳನ್ನು ಮಾಡಿದರು, ಅವರ ವಿರುದ್ಧ ಯುದ್ಧಗಳು ಮಾಡಿದವರು ಯಾರು ಸವಿವರವಾಗಿ ಮುಂದಿನ ತರಗತಿಯಲ್ಲಿ ನೋಡೋಣ ಸ್ನೇಹಿತರೆ. ನಿಮಗೆಲ್ಲರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.